ದುಡ್ಡಿನ ಮದ ಹಿಂಗೆ ಆಡುತ್ತಾ ಇದೆ ಅಂತ ಹೇಳ್ತಾರೆ. ಯಾರಿಗ್ರಿ ದುಡ್ಡು? ಯಾರ ಮಾತು ಹೇಳೋರು? ಜನ ಹೇಳ್ತಾವ್ರೇನ್ರಿ? ನೀವು ಸರ್ವೆ ಮಾಡ್ಕೊ ಬರ್ರಿ ಬದೂರು ತಾಲೂಕಿಗೆ, ಹಳ್ಳಿಗಳಿಗೆ ಹೋಗಿ, ಪಬ್ಲಿಕ್ ಟೌನಲ್ಲಿ ಹೋಗಿ ಜನರನ್ನು ಕೇಳಿ. ಜನರ ಹತ್ರ ನಾವು ವರ್ತನೆನ ಜನರು ಹೇಳ್ಬೇಕಲ್ವಾ? ನಾವು ಇವ್ರನ್ನ ಮಾತಾಡ್ಸೋಕೆ ಹೋಗಿದ್ವಾ? ಇವ್ರ ಮನೆಗೆ ಹೋಗಿದ್ವಾ? ಅಥವಾ ಇವ್ರ ಬಗ್ಗೆ ಮಾತಾಡೋಕೆ ಹೋಗಿದ್ವಾ? ದುರಹಂಕಾರ, ದುಡ್ಡಿನ ದುರಹಂಕಾರ ಅಂದ್ರೆ ಏನು ಅರ್ಥ? ಅದು ಜನಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ, ದುಡ್ಡಿನ ದುರಹಂಕಾರ. ಜನರ ಅಭಿಪ್ರಾಯಕ್ಕೋಸ್ಕರನೇ ನಗರಸಭೆಗೆ ನಾವು ಪ್ರಪೋಸಲ್ ಮಾಡಿದ್ದು. ನನ್ನ ವೈಯಕ್ತಿಕ ಇಚ್ಛಾಶಕ್ತಿ ಅಲ್ಲ ಇದು. ಜನರು ಆಸೆ ಪಟ್ಟಿದ್ರು, ಜನರು ನನಗೆ ಒತ್ತಾಯ ಮಾಡಿದರು, ಅದಕ್ಕೋಸ್ಕರ ನಾವು ನಗರಸಭೆ ಮಾಡೋಕ್ಕೆ ಪ್ರಪೋಸಲ್ನ ಕೊಟ್ಟಿದ್ದು. ನಾನು ಇಲ್ಲಿ ನಗರಸಭೆ ವ್ಯಾಪ್ತಿಲಿ ನಾನು ವಾಸ ಮಾಡೋನಲ್ಲ. ನಾನೇನೋ ನನ್ನ ವೈಯಕ್ತಿಕ ಮಾಡ್ಕೋಕ್ಕೆ, ನಾನು ಹಳ್ಳಿಲಿ ವಾಸ ಮಾಡ್ತೀನಿ, ಕದ್ಲೂರು. ಇಲ್ಲಿಂದ ಭಾಳ 5-6 ಕಿಲೋಮೀಟ್ರ್ ದೂರ. ನನಗೇನೋ ಇಚ್ಛಾಶಕ್ತಿ ಇದೆ, ಜನರ ಇಚ್ಛಾಶಕ್ತಿಗೋಸ್ಕರನೇ ನಾವು ಮಾಡಿರೋದು. 50,000 ಜನ ಪಾದಯಾತ್ರೆ ಮಾಡೋದಲ್ಲ, 50,000 ಜನ ಕರಿವ ಬಹಿರಂಗ ಚರ್ಚೆಗೆ ಬರಲಿ, ಇವ್ರದ್ದು ಏನು, ಇವ್ರದ್ದು ಕಾಂಟ್ರಿಬ್ಯೂಷನ್ ಏನು ಇಲ್ಲಿಗೆ ಅನ್ನೋದನ್ನು ಜನರ ಮುಂದೆ ಡಿಬೇಟ್ ಮಾಡೋಣ. ರಾಜಕೀಯ ರೀ. ಯಾವ ಒಕ್ಕಲಿಗರ ಮಕ್ಕಳು ಯಾರು ಇಲ್ಲಿ ಬೆಳಿಬಾರ್ದು, ಬೇರೆ ಬಡವ್ರ ಮಕ್ಕಳು ಬೆಳಿಬಾರ್ದು. ಇವ್ರ ಕುಟುಂಬನೇ ವ್ಯಾಪಾರಿಸ್ಕೋಬೇಕು. ಇವರು ಅಜೆಂಡಾ ಅದು. ಯಾರನ್ನ ಬೆಳಿಲಿಕ್ಕೆ ಬಿಟ್ಟವ್ರೆ? ಆಯ್ತಪ್ಪ ನಾನು ಕೆಟ್ಟವನ್ರಿ, ನಾನು ಬೈದರು. ಇವ್ರ ಹತ್ರ ಇದ್ದು ಕಾಲಾಂತರದಿಂದ ಹೇಳ ಹೆಸರುಗಳು: ಬಚ್ಚೇಗೌಡರು ಆದಿಯಾಗಿ, ನಮ್ಮ ನಾಗೇಗೌಡರು ಆದಿಯಾಗಿ, ಚಂದ್ರೇಗೌಡರು, ಡಿ ಬಿ ಗೌಡರು, ಬಿ ಎಲ್ ಶಂಕರು, ವರದೇಗೌಡರು, MS ಸಿದ್ದರಾಜು. ನೀವು ಮರ್ತೋಗ್ಬಿಟ್ರಾ? 2004 ಡಬಲ್ ಬಿ ಫಾರ್ಮ್ ಕೊಟ್ಬಿಟ್ಟು ಸಿದ್ದರಾಜು ನಮ್ಮ ಪಾಪ ಅಷ್ಟು ಹೋರಾಟಗಾರ, ಜನರ ಪರವಾಗಿದ್ದಂಥವ್ರು, ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿಗೆ ಮನೆ ಕುಣಿಸಿದ್ರು ಇವರು. ಇದು ಜನ ಏನು ಮದ್ದೂರು ಜನಕ್ಕೇನು ಗೊತ್ತಿಲ್ವಾ ಇದು? 2008 ಹೆಂಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಗೊತ್ತಿಲ್ವಾ? ಏನು ಜನ ಮರ್ತುಬಿಟ್ಟವ್ರೆ ಇವ್ರದ್ದೆಲ್ಲ ಆಟನ, ದೊಂಬರಾಟನ? ಅದೇ ಅವರು ಬೀಗರನ್ನ ಬೆಳೆಸ್ಕೋಬೇಕು, ಅವ್ರ ಕುಟುಂಬದಲ್ಲಿ ಯಾರನ್ನ ಗೆಲ್ಸ್ಕೋಬೇಕು, ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಮೇಲೆ ಏನು ಇವರು ಬ್ರಹ್ಮಾಸ್ತ್ರ ಮಾಡೋದು? ನನಗೇನು ಇದೇ ಬದುಕಾ? ನನಗೆ ರಾಜಕೀಯ ಬದುಕಲ್ಲ. ನನಗೆ ಮಂತ್ರಿಗಿರಿ ಅವಶ್ಯಕತೆ ಇಲ್ಲ, MLA ಗಿರಿ ಅವಶ್ಯಕತೆ ಇಲ್ಲ. ಜನ ವಾಲಂಟ್ರಿಯಾಗಿ ನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ್ದಾರೆ. ಜನರ ಆಸೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಜನರ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದನ್ನು ವಿರೋಧ ಅಂತಂದರೆ ವಿರೋಧ ಮಾಡ್ತಾರೆ ಅಂದರೆ ಇವ್ರ ಅರ್ಥ ಏನು? ಇವ್ರ ಉದ್ದೇಶ ಬೆಳಿಬಾರ್ದಾ ಇದು ಮದ್ದೂರು ಪಟ್ಟಣ? ಅಭಿವೃದ್ಧಿ ಆಗಬಾರ್ದಾ? ಓಲಿ ಇವ್ರ ಕೊಡುಗೆ ಆದರೂ ಏನೋ ಹಿಂದೆ ಅನೌನ್ಸ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನಾನು ಜನರಲ್ಲಿ ಮೀಡಿಯಾದಲ್ಲಿ ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೆ. 8,000 ತಂದು ಕೊಟ್ಬಿಡ್ತೀನಿ ಅಂತ CM ಆಗಿದ್ದಾರೆ. ದಾಖಲೆ ಕೊಡಲಿ. ಮೊನ್ನೆ ಎಲ್ಲ ನಮ್ಮಲ್ಲಿ DC ಆಫೀಸಲ್ಲಿ ದಾಖಲೆ ಕೇಳಿದ್ರಂತೆ, ಅಭಿವೃದ್ಧಿದು ಹಣ ಕೊಡಿ ಅಂತ. ಅಭಿವೃದ್ಧಿ ಆಗ್ತಾ ಇರೋದು, ಹಣ ಬಿಡುಗಡೆ ಆಗಿರೋದು ಜನ ಹೇಳ್ತಾರೆ. ಅಲ್ಲಿ ಆಯಾ ಸ್ಥಳಗಳಲ್ಲಿ ಕೆಲಸ ಆಗ್ತಾ ಇರೋದು ಜನರ ಕಣ್ಣಿಗೆ ಕಾಣಿಸ್ತದೆ. ನೀವು ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಕೆಲಸ ನಡೆಯೋದು ಜನರ ಕಣ್ಣಿಗೆ ಕಾಣಿಸ್ತದೆ. ದಾಖಲೆಯಲ್ಲಿ ಏನ್ರಿ ಗೊತ್ತಾಗ್ತದೆ? ಇವರು ಮಾಡೋರೆ ಹಿಂದೆ UGD ಕೆಲಸ, ಹಿಂದೆ ನೀರು ಕುಡಿಯೋ ನೀರಿಂದು ಹೇಳ ಇವ್ರ ಸ್ಟೋರಿನ. ನನಗೆ ದುರಹಂಕಾರ ಅಂತಾರಲ್ಲ ಯಾರೋ ಮಾಜಿ MLA, ಇವ್ರದ್ದು ಹೇಳ. ಬನ್ನಿರಿ ಜನ ಕರ್ಕೊಂಡು, ಅವರು ಬರಲಿ, ನಾನು ಬರ್ತೀನಿ, ಪಾದಯಾತ್ರೆ ಹೋಗುವ ಟೌನ್ ಒಳಗಡೆ. ಯಾವ UGD ಸರಿ ಮಾಡವ್ರೆ? ಹಳೆ ಪೈಪ್ಗೆ ಕನೆಕ್ಷನ್ ಕೊಟ್ಬಿಟ್ಟು ಬಿಲ್ ತಗೊಂಡವ್ರೆ. ಇವ್ರು ಶಾಮೀಲಾಗಿ ಇವ್ರು ಪಾಲ್ದಾರರು. ಅದಕ್ಕೆ ಹೇಳ್ಬೇಕಾಯ್ತನ್ನ. ನಮಗೆ ಇವೆಲ್ಲ ಅವಶ್ಯಕತೆ ಇಲ್ಲ.